ಹಾಯ್ ಎಲ್ರಿಗೂ. ನಾವು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಒಂದು ವಿಡಿಯೋ ಕೂಡ ಮಾಡ್ಕೊಂಡೆ. ನಮ್ಮ ಬೈಕು ಯಾರೋ ತಗೊಂಡೋಗಿರೋದ್ರಿಂದ ನಮ್ಮ ಅಣ್ಣನ ಮಗನ ಬೈಕ್ ಇಸ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಫೈನಲಿ ನಾವು ಬಂದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾನು ಯಾವಾಗ ಬಂದ್ರೂ ಆರತಿ ಮಾಡ್ತೀನಿ. ನಾನು ಪಾಪು ಇಬ್ಬರು ಸೇರ್ಕೊಂಡು ಆರತಿ ಮಾಡಿದ್ವಿ. ರಾಯರು ಅಂತಂದರೆ ತುಂಬ ನಂಬಿಕೆ. ಅವ್ರ ದರ್ಶನ ಮಾಡೋದು ಅನ್ನೋದು ಒಂದು ಏನೋ ಒಂಥರ ಸಡಗರ, ಖುಷಿ. ಹಾಗಾಗಿ ತುಂಬ ನಂಬ್ತೀನಿ ರಾಯರ. ನಾನು ಆರತಿ ಬೆಳಗ್ಗೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅಲ್ಲೊಂದು ಸ್ಟ್ಯಾಚು ಇಟ್ಟಿದ್ದಾರೆ, ಅಲ್ಲೂ ಕೂಡ ಹೋಗಿ ಆರತಿ ಮಾಡಿ ನಮಸ್ಕಾರ ಮಾಡ್ಕೊಂಡು ನಮ್ಮ ಮನೆಯವ್ರ ಕೈಲಿ ಕೊಟ್ಟೆ. ನಮ್ಮ ಮನೆಯವರು ಸಹ ಆರತಿ ಮಾಡ್ತಾ ಇದ್ದಾರೆ. ಅವರು ಕೂಡ ಆರತಿ ಮಾಡಿದರು. ಮಾಡಾದಮೇಲೆ ನೆಕ್ಸ್ಟು ಒಂದು ನಮಸ್ಕಾರ ಮಾಡ್ಕೊಂಬಿಟ್ಟು ತೀರ್ಥ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಬಿಟ್ಟು ನಾವು ಬಂದ್ವಿ ಬ್ಯಾಂಕ್ ಹತ್ರ ಬಂದು ನಮ್ಮ ಮನೆಯವ್ರಿಗೆ ಅಕೌಂಟ್ ಮಾಡಿಸಿ ನೆಕ್ಸ್ಟು ಬಡ್ಡಿ ಕರ್ಪೂರ ಹಣ್ಣು ಎಲ್ಲ ತಗೊಂಡಾದ್ಮೇಲೆ ಮುಂದೆ ಬಂದ್ವಿ. ನಮ್ಮೂರವ್ರದ್ದು JP ಮಾರ್ಟ್ ಅಂತ ಹೇಳ್ಬಿಟ್ಟು ಅರಸೀಕೆರೆಯಲ್ಲಿ ಅಂಗಡಿ ಇದೆ, ಅಲ್ಲಿ ಬಂದ್ಬಿಟ್ಟು ಕೂತಿದ್ವಿ. ನನ್ನ ಮಗ ತುಂಬ ಆಟ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವನಿಗೊಂದು ಕೋಣೆ ಇಸ್ಕೊಟ್ಟು. ಕಾರಣ ಏನು ಅಂತ ಅಂದರೆ ನಮ್ಮ ಅಣ್ಣನ ಬೈಕು ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಸ್ಟಾರ್ಟ್ ಆಗಿ ಸ್ವಲ್ಪ ಮುಂದೆ ಬಂದು ಮತ್ತೆ ಅದೇ ಥರ ನಿಲ್ಲೋದು. ಅದಕ್ಕೆ ನಮ್ಮ ಮನೆಯವರು ಪೆಟ್ರೋಲ್ ಖಾಲಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಪೆಟ್ರೋಲ್ ತಗೊಂಬಂದು ಪೆಟ್ರೋಲ್ ಎಲ್ಲ ಹಾಕಿದರು. ಹಂಗಾದ್ರೂ ಸೇಮ್ ಅದೇ ಥರನೇ ಆಗ್ತಿತ್ತು. ನೆಕ್ಸ್ಟು ಸ್ವಲ್ಪ ಮುಂದೆ ಬಂದು ಮೆಕ್ಯಾನಿಕ್ ಇಳ್ಬಿಟ್ಟು ಅವರು ರೆಡಿ ಮಾಡಿ ನೋಡಿದ್ರು. ಅವರು ಓಡಿಸೆಲ್ಲ ನೋಡಿದ್ರು. ಇದು ನಮಗೆ ಗೊತ್ತಾಗ್ತಿಲ್ಲ ಅಣ್ಣ ಏನಾಗಿದೆ ಅಂತ ಹೇಳ್ಬಿಟ್ಟು ಅವರು ಸಹ ನಿಲ್ಲಿಸಿ ಕೀ ಕೊಟ್ಟರು. ನೆಕ್ಸ್ಟ್ ನಮ್ಮ ಮನೆಯವರೇ ಏನೇನೋ ಪ್ರಯತ್ನ ಮಾಡಿ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪನೇ ಮುಂದೆ ಬಂದು ಅವರು ಡ್ಯೂಟಿ ಮಾಡೋವಂಥ ಡೈರಿ ಹತ್ರ ಬಂದ್ವಿ. ನಮ್ಮ ಮನೆಯವರು ಗೀಜಿಹಳ್ಳಿ ಡೈರಿಗೆ ಹೋಗ್ತಾರೆ ಕೆಲಸಕ್ಕೆ. ನಮ್ಮದೇ ಗಾಡಿ ಇದೆ. ಹಾಗಾಗಿ ನಾವು ಡೈರಿ ಹತ್ರ ಹೋಗ್ಬಿಟ್ಟು ಬೈಕ ಸೈಡಿಗೆ ಹಾಕ್ಬಿಟ್ಟು ನೆಕ್ಸ್ಟು ನಮ್ಮ ಗಾಡೀಲಿ ಹೋದ್ವಿ. ನನ್ನ ಮಗ ನೋಡಿ ಅಲ್ಲಿ ಕ್ಯಾನ್ ಎಲ್ಲ ವಾಶ್ ಮಾಡ್ತಾಯಿದ್ರು. ಹಾಗಾಗಿ ಅವನು ಆ ಕಡೆ ವಾಶ್ ಮಾಡೋ ಕಡೆನೇ ನೋಡ್ತಾ ಇದ್ದ. ನೆಕ್ಸ್ಟು ಅಲ್ಲಿಗೆ ಕರ್ಕೊಂಡೋದೆ. ಅಲ್ಲಿ ಅಂಕಲ್ಲು ಅವ್ರ ಬೈಕ್ನೂ ಕೂಡ ವಾಶ್ ಮಾಡ್ಕೊತಾ ಇದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಇವನಿಗೂ ಸ್ವಲ್ಪ ನೀರಲ್ಲಿ ಆಟ ಆಡಿಸ್ದೆ 1-2 ನಿಮಿಷ. ನೆಕ್ಸ್ಟು ಡೈರಿ ಎಲ್ಲ ಒಂದು ವೀಡಿಯೋ ತಗೊಂಡು ಇದ್ರ ಫುಲ್ ವೀಡಿಯೋ ಯಾವ ಥರ ಏನು ಇಲ್ಲಿ ಹಾಲಿಂದ ಯಾವ ಥರ ಟ್ಯಾಪ್ ಓಪನ್ ಮಾಡೋದು ಯಾವ ಥರ ಅನ್ಲೋಡ್ ಮಾಡೋದು ಯಾವ ಥರ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ವೀಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ ಮನೆಯವ್ರು ಗಾಡಿ ತಗೊಂಡ್ಬಂದರು. ಗಾಡಿ ತಂದಾದಮೇಲೆ ನಾವು ಗಾಡಿಗೆ ಕ್ಯಾನ್ ಎಲ್ಲ ವಾಶ್ ಬಿಟ್ಟಿದ್ವಿ. ಹಾಗಾಗಿ ವಾಶ್ ಇರೋ ಅಂತೇಳಿ ಕ್ಯಾನ್ ಎಲ್ಲ ಗಾಡಿಗೆ ಹಾಕೊತಾ ಇದ್ದಾರೆ. ನಮ್ಮ ಮನೆಯವ್ರು ನೋಡಿ ಹಿಂದೆ ಹಾಕೊತಾ ಇದ್ದಾರೆ. ಕ್ಯಾನೆಲ್ಲ ಹಾಕೊಂಬಿಟ್ಟು ನಾವು ಬಂದ್ವಿ. ಇಲ್ಲಿ ಮಂಗ ಇದ್ವಿ, ಹಂಗಾಗಿ ವೀಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ಆರ್ನಹಳ್ಳಿಗೆ ಬಂದ್ಬಿಟ್ಟು ಎಗ್ ರೈಸ್ ತಿನ್ನಬೇಕು ಅಂತಿದ್ದ ನನ್ನ ಮಗ ಚೋಟು. ಹಾಗಾಗಿ ಎಗ್ ರೈಸ್ ತಿನ್ಕೊಂಡು ಬಂದ್ವಿ. ಬಂದು ನಾವು ಊಟ ಎಲ್ಲ ಮಾಡಿ ಮಲ್ಕೊಂಡು ಮಾರ್ನಿಂಗು 6:30 ಆಗಿತ್ತು. ಎದ್ದರೆ ಡೈರಿ ಹತ್ರ ಹೋಗೋದು ಬಿಟ್ಟು ರೋಡಲ್ಲೇ ನಿಂತಿದ್ದ. ಹಂಗಾಗಿ ವೀಡಿಯೋ ಮಾಡಿದ್ದೆ. ನೆಕ್ಸ್ಟು ಗಂಗಮ್ಮ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೊಡ ಎಲ್ಲ ತಂದಿದ್ರು ಮನೆ ಆಯ ಮಾಡ್ಸೋಕ್ಕೆ. ನನ್ನ ಮಗ ಚೋಟು ನೋಡಿ ಯಾವ ಥರ ರೆಡಿಯಾಗಿ ಅಕ್ಕನ ಹತ್ರ ಇದ್ದಾನೆ. ಆಮೇಲೆ ನೆಕ್ಸ್ಟು ದೇವಸ್ಥಾನ ಇವತ್ತು ಓಪನ್ ಇರೋದ್ರಿಂದ ಒಳಗಡೆ ಹೋಗ್ಬಿಟ್ಟು ನಾನು ಕೂಡ ದೇವ್ರದ್ದು ಒಂದು ವೀಡಿಯೋ ತಗೊಂಡೆ. ನೆಕ್ಸ್ಟು ವೀರಭದ್ರ ಸ್ವಾಮಿ ಕೂಡ ಅಲಂಕಾರ ಮಾಡಿದರು, ಅದ್ರದ್ದು ಕೂಡ ಒಂದು ವೀಡಿಯೋನ ತಗೊಂಡು. ರೆಡಿ ಮಾಡ್ಯಾರಲ್ವಾ ದೇವ್ರ?
ನೆಕ್ಸ್ಟ್ ಆಚೆ ಬಂದು ರಂಗೋಲಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಗಂಗೆ ತಗೊಂಡು ಹೋಗೋಕ್ಕೆ ಜನ ಎಲ್ಲ ಬಂದಿದ್ದರು. ಬಂದಿರೋದ್ರಿಂದ ಎಲ್ಲರನ್ನೂ ಒಂದು ವೀಡಿಯೋ ಮಾಡ್ಕೊಂಡು ದೇವಸ್ಥಾನನೂ ರಂಗೋಲಿ ನಾನು ಹಾಕಿರೋದು ಎಲ್ಲ ವೀಡಿಯೋ ಮಾಡ್ಕೊಂಡು ನಾನು ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ನಮ್ಮ ಮಾವ ನಾನು 2 ಹಸುವಿಂದ ಹಾಲು ಕರೆದಿದ್ದೆ, ಇನ್ನೊಂದು ಹಸುವಿತ್ತು, ಅದು ಯಾಕೋ ಇವತ್ತು ತುಂಬ ಒದಿತಾ ಇತ್ತು, ಗುಳ್ಳೆ ಆಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಹಾಲು ಕರ್ಕೊಂಡಿದ್ದೆ. ನೆಕ್ಸ್ಟ್ ಮಕ್ಕಳನ್ನ ಸ್ಕೂಲ್ ಹತ್ರ ನನ್ನ ನಳೆಮಯ್ಯ ನೋಡ್ರಿ ಇಲ್ಲಿ ಈಗ ಹೋಮ್ವರ್ಕ್ ಬೇಕಂಗೆ ಕೂತಾನೆ ಹೋಮ್ವರ್ಕ್ ಬರೆಯೋಕ್ಕೆ. ರಾತ್ರಿ ಎಲ್ಲ ಕುಣಿದು ಬೆಳಗ್ಗೆಲ್ಲ ಕುಣಿದು ನೆನ್ನೆ ರಜಾ ಹಾಕಿ ಇವಾಗ ಹೋಮ್ವರ್ಕ್ ಬರೀತಾವನು ವ್ಯಾನ್ ಬರೋ ಟೈಮಲ್ಲಿ. ಏನು ಮುದ್ದಾಗಿ ಬರ್ತಾ ಇದ್ದಾವೆ ಅಂದರೆ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣಕ್ಕೆ ಮುದ್ದು ಕೊಡಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬರ್ತಿದ್ದಾವೆ. ಕಳ್ಳ ಇವನು ನೆನ್ನೆ ಎಲ್ಲ ರಜೆ ಹಾಕ್ಬಿಟ್ಟು ಹೋಮ್ವರ್ಕ್ ಬರೀದಲ್ಲ ಇಷ್ಟು ಡೂ ಬಿಟ್ಕೊಂಡಿದ್ದಾನೆ. ಇನ್ನೆಲ್ಲಿ ಹೊಡಿತಾರೋ ಅಂತ ಇಲ್ಲಿ ಬರಿತಾ ಇದ್ದಾನೆ. ಕತ್ತೆ ತಮ್ಮಕ್ಕೆ ಅವ್ರನ್ನ ಕಳಿಸಿ ಮನೆಗೆ ಬಂದು ಹುಳ್ಳಿಕಾಳು ಸಾಂಬಾರು ಮುದ್ದೆ ಊಟ ಮಾಡಿ ನೆಕ್ಸ್ಟು ಸಂಜೆ ಆಗಿತ್ತು. ಸಂಜೆ ಹಾಲು ಕರ್ಕೊಂಡು ಡೈರಿ ಹತ್ರ ಬಂದು ಹಾಲು ಹಾಕ್ಬಿಟ್ಟು ಹೋದ್ವಿ. ಇದಿಷ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ, ವೀಡಿಯೋಸ್ ಆಗಿರುತ್ತೆ. ಕಷ್ಟ ಅನ್ನುವುದು ಎಲ್ಲರಿಗೂ ಬರುತ್ತದೆ, ಆದರೆ ಕಷ್ಟ ಯಾರಿಗೆ ಬರುತ್ತದೆ ಅಂತಂದರೆ ದೇವರಿಗೆ ಯಾರು ತುಂಬ ಇಷ್ಟ ಆಗುತ್ತಾರೋ ಅಂಥವರಿಗೆ ತುಂಬ ಕೊಡುತ್ತಾನೆ. ಹಾಗಾಗಿ ಕಷ್ಟವನ್ನು ಸುಖದಂತೆ ಅನುಭವಿಸಿ, ಆಗ ಕಷ್ಟವೂ ಸಹ ಸುಖ ಆಗುತ್ತದೆ. ಇದಿಷ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಆಲ್.